there is no space. So then they should have to do that. And if some kids are coming there, actually, sir, it can cause accident. There is no accident also. Now, maximum is actually coming there. So once it is open, sir, and after the resident people like that. How can we visit? Sir, if I can tell you that is the rampant wire from the across the wall. It is very obnoxious. Sir, little distance. We have but unfortunately, sir, our vehicles are now what's in the park are now digital right, sir. So ಯಾರು ಕನ್ಸಿಡರ್ ಫಾಲೋ ಮಾಡಿದ್ರೆ ಯಾರು ಬೇಕಪ್ಪ ಅದು ಸ್ವಲ್ಪ ರೆಗ್ಯುಲರೈಸ್ ಆಯ್ತು ಅವರಿಗೆ ಸಾರು ಹೇಳ್ದಂಗೆ ಅಲ್ಲಿಂದ ಓಲ್ಡ್ ವೆಹಿಕಲ್ ಜಾಸ್ತಿ ಪಾರ್ಕಿಂಗ್ ಜಾಸ್ತಿ ಮಾಡಿದೆ. ನಾನು ಫ್ರಮ್ 5 to 6 years ಇಂದ ಆಗಿತ್ತು. ಅಲ್ಲಿಂದ ಹಿಡ್ಬಿಟ್ಟು ಸರ್ ಇಲ್ಲಿ ಒಂದು ಬ್ರಿಡ್ಜ್ ರೋಡ್ ಕ್ರಾಸ್ ಸಮಸ್ಯೆ ಆಯಿತು. ಆ ಪಾರ್ಕಿಂಗ್ ಅಲ್ಲಿ ಫುಟ್ಪಾತ್ ಮಾಡಿದ್ದಾರೆ ಸರ್. ನಾನು ಫುಟ್ಪಾತ್ ನಡ್ಕೊಂಡು ಹೋಗ್ಬೇಕು. ಮೈನ್ ರೋಡ್ ಅಲ್ಲೊಂದು ಬಸ್ ಸ್ಟ್ಯಾಂಡಿಂಗ್ ಒಂದು ಸಮಸ್ಯೆ ಆಯಿತು. ಎಷ್ಟು ಜಾಗ ನೋಡಿ ಯಾವ ಸ್ಟೆಪ್ಸ್ ವೆಹಿಕಲ್ಸ್ ಓಡಾಡುತ್ತೆ. ಸೊ ಅಲ್ಲಿ ನಾವು ಹೋಗ್ಬೇಕಾದಂಥ ಸಮಸ್ಯೆ ಪಾರ್ಕಿಂಗ್ ಇಲ್ಲ. ನಾವು ಹೋಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಕಡೆ ಹೋಗಬೇಕು ಅನ್ನೋದು ಮೈನ್ ರೋಡಲ್ಲೇ ಗಾಡಿಗಳು ನಿಲ್ಲಿಸುತ್ತಾರೆ. ಇವಾಗ ಅಲ್ಲೇ ಎಕ್ಸಾಕ್ಟ್ಲಿ ಎಲ್ಲಿಂದ ಎಲ್ಲಿಗೆ ಸ್ಮಾಲ್ ಸರ್ ಅಲ್ಲಿ ಸ್ಮಾಲ್ ಇರೋದು ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಏನೋ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಸಿದ್ರು ಸರ್. ಮತ್ತೆ ರಿಪೀಟ್ ವೆಹಿಕಲ್ ಬಂದು ನೋಡಿದಾಗ ಅದೇ ವೆಹಿಕಲ್ಸ್ ಪಾರ್ಕಿಂಗ್ ಆಗಿರುತ್ತೆ. ಅದೆಲ್ಲ ಯಾರು ಪಾರ್ಕಿಂಗ್ ಅಂತ ಗೊತ್ತಾಗೋದೇ ಇಲ್ಲ. ಇವಾಗ ನಾವು ನೋ ಪಾರ್ಕಿಂಗ್ ಜಾಗದಲ್ಲಿ ಬೇಕು ಅಂತ ಅಂತೀವಿ. ಸೊ ಇವಾಗ ಫುಟ್ಪಾತ್ ಜಾಗದಲ್ಲೇ ಕಾಣಿಸ್ತದೆ. ಇನ್ನೊಂದು ಅಲ್ಲಿ ಸಾರಿಗೆದಲ್ಲಿ BBMP ಎಲ್ಲನೂ ಅಲ್ಲೇ ಆಯ್ತು. ಗಾರ್ಬೇಜ್ ಟ್ರೋಲಿಂಗು ಮತ್ತು ವೆಹಿಕಲ್ಸ್ ಎಲ್ಲ. ಸೊ ಮೈನ್ ರೋಡಲ್ಲೇ ಪಾರ್ಕ್ ಆಗುತ್ತೆ. ಇನ್ನೊಂದು ಬಸ್ಗಳು ಅಷ್ಟೇ. ಅಲ್ಲಿ ಬಸ್ಸಲ್ಲಿ ಅಲ್ಲಿ ಬಸ್ನಾಗ ನಿಲ್ಸಲ್ಲ. ಮೈನಲ್ಲಿ ಮಾರಮ್ಮ ದೇವಸ್ಥಾನ ಇತ್ತು, ಅಲ್ಲಿ ನಿಲ್ಲಿಸ್ತಾರೆ. ಸೊ ಬ್ಯಾಕ್ ಸೈಡ್ ವೆಹಿಕಲ್ ಬರೋಂಥದ್ದೆಲ್ಲ ಅಲ್ಲಿ ಸಮಸ್ಯೆ ಆಗುತ್ತೆ. ಸೊ ಬಸ್ಸವ್ರ ಮುಂದೆ ಸ್ಟಾಪ್ ಕೊಟ್ಟಾಗ ಸೊ ಹಿಂದೆ ಬರೋಂಥ ವೆಹಿಕಲ್ಸ್ ಇಮಿಡಿಯೇಟಾಗಿ ಮಾರ್ನಿಂಗ್ ಅಷ್ಟೇ ಅಲ್ವಾ ಈವ್ನಿಂಗ್ ಥರ ಆಗ್ತಾರೆ. ಸೊ ಬಂದಾಗ ನಿಲ್ಲಿಸಿದಾಗ ತೆಗೆದುಕೊಂತಿರ್ತಾರೆ ಆ್ಯಕ್ಚುಲಿ. ಸೊ ಅದೊಂದು ಸಮಸ್ಯೆ. ಇನ್ನೊಂದು ಇವಾಗ ಅಲ್ಲಿ ವಿವಿಧ ಬೇಸಿಸ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ನಮ್ಮ ದೊಡ್ಡ ರೋಡ್ ಆಗಿದೆ ಆ್ಯಕ್ಚುಲಿ. ಸೊ ಇವಾಗ ಮೈಸೂರು ರೋಡ್ ಇಲ್ಲ ಅಂತಂದರೆ ಚೌಟ್ರೆ ಇರುತ್ತೆ, ಜಂಗಮ ಅದು 9 ಹೋಗೋ ಬಸ್ ಸ್ಟಾಪ್.